ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಇಂದು ಮುಂಚಾನೆಯ ಸಮಯದಲ್ಲಿ ದೇವರನ್ನು ಆರಾಧಿಸುವಂತಹ ಸಮಯ ಇದಾಗಿದೆ. ನಾವೆಲ್ಲರೂ ಸೇರಿ ಆತನನ್ನು ಸ್ತುತಿಸೋಣ, ಕೊಂಡಾಡೋಣ. ಯಾಕೆಂದರೆ ಎಲ್ಲರೂ ನಮ್ಮನ್ನು ಕೈ ಬಿಡಬಹುದು. ಮನುಷ್ಯನು ಮುಖವನ್ನು ನೋಡುವಂಥವನಾಗಿದ್ದಾನೆ, ಆದರೂ ದೇವರು ನಮ್ಮ ಹೃದಯಗಳನ್ನು ನೋಡುವ ಆತನಾಗಿದ್ದಾನೆ. ಇಂದು ಅನೇಕ ವೇದನೆಯಲ್ಲಿ ಎಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ ಇರುವಂತಹ ಮನಸ್ಥಿತಿ ನೀವು ಇರುವುದಾದರೆ ಈ ಸಮಯದಲ್ಲಿ ನಾವು ಆತನನ್ನು ಆರಾಧಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ, ನಮ್ಮನ್ನು ಕೈ ಬಿಡದೆ ನಡೆಸುವ ದೇವರ ಆತನಾಗಿದ್ದಾನೆ. ನಾವು ಆತನನ್ನು ಸ್ತುತಿಸೋಣ, ಕೊಂಡಾಡೋಣ. ಒಂದು ಹಾಡಿನ ಮೂಲಕವಾಗಿ ಈ ಸಮಯದಲ್ಲಿ ದೇವರನ್ನು ಆರಾಧಿಸೋಣ. ಹನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟಾನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟಾನು ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದಾರೆ ದೊರೆಯುವುದು, ಹುಡುಕಿದಾರೆ ಸಿಕ್ಕುವುದು, ತಟ್ಟಿದಾರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದಾರೆ ದೊರೆಯುವುದು, ಹುಡುಕಿದಾರೆ ಸಿಕ್ಕುವುದು, ತಟ್ಟಿದಾರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಹಾಲೆಲೂಯಾ, ನಿಮಗೆ ಸ್ತೋತ್ರವಾಗಲಿ ರಾಜ. ಹೌದು, ಅನ್ನಳು ಕಣ್ಣೀರಿನಿಂದ ಮನಸ್ಸು ಒಡೆದಂತಹ ಪರಿಸ್ಥಿತಿಯಲ್ಲಿ, ಎಲ್ಲರೂ ಕೈ ಬಿಡಲ್ಪಟ್ಟಂತಹ ಪರಿಸ್ಥಿತಿಯಲ್ಲಿ ಆಕೆ ದೇವಾಲಯದಲ್ಲಿ ಕಣ್ಣೀರು ಸುರಿಸುತ್ತಾ ಒಬ್ಬ ಮಗನಿಗೋಸ್ಕರ ಪ್ರಾರ್ಥಿಸಲು ದೇವರು ಅವಳ ಕಣ್ಣೀರನ್ನು ನೋಡಿದ ರೀತಿಯಲ್ಲಿ ಇಂದು ನಿಮ್ಮ ಕಣ್ಣೀರನ್ನು ಈ ಆರಾಧನೆಯಲ್ಲಿ ದೇವರು ನೋಡ್ತಾ ಇದ್ದಾರೆ. ದೇವರು ಖಂಡಿತವಾಗಿಯೂ ನಿಮ್ಮನ್ನು ಬಿಡಿಸುವ ಆತನಾಗಿದ್ದಾನೆ. ಎಲ್ಲರೂ ಕೈ ಬಿಡಲ್ಪಟ್ಟಂಥ ಪರಿಸ್ಥಿತಿಯಲ್ಲಿ, ಯಾರು ನಿಮ್ಮ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಪರಿಸ್ಥಿತಿಯಲ್ಲಿ ದೇವರು ಖಂಡಿತವಾಗಿಯೂ ನಿಮ್ಮ ಹೃದಯಗಳನ್ನು ಅರ್ಥ ಮಾಡಿಕೊಳ್ಳುವ ಆತನಾಗಿದ್ದಾನೆ. ಎಲ್ಲ ಮಹಿಮೆ ಘನತೆ ಯೇಸು ಕ್ರಿಸ್ತನೊಬ್ಬನಿಗೆ ಸಲ್ಲಿಸೋಣ. ಯೇಸುವೇ, ನಿಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುವಂತಹ ಸಮಯವಾಗಿದೆ. ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಈ ಬೆಳಗಿನ ಸಮಯ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ನಂತರ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ಒಂದು ದಿನವನ್ನು ದೇವರು ನಮಗೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದರ ಮೂಲಕ ಈ ಒಂದು ದಿನವನ್ನು ಪ್ರಾರಂಭಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡೋದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ. ಮುಂದಿರುವ ಸಮಯ ಅವರ ವಾಕ್ಯಗಳನ್ನು ಕೇಳಿ ಆತನ ಮಾತುಗಳಲ್ಲಿ ನಾವು ಧೈರ್ಯವನ್ನು ಹೊಂದಿಕೊಂಡು ಮುಂದಿರುವ ಸಮಯ ಈ ದಿನವೆಲ್ಲ ಸಂತೋಷ ಸಮಾಧಾನವಾಗಿ ಕಳೀಲಿಕ್ಕೆ ದೇವರು ಸಹಾಯ ಮಾಡಲಿ. ವಾಕ್ಯ ಭಾಗಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಮುಂದೆ ದೇವರೇ ನನ್ನೊಂದಿಗೆ ಮಾತನಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಮಾತುಗಳನ್ನು ಕೇಳಲಿಕ್ಕೆ ನಿಮ್ಮ ಮಕ್ಕಳಾದ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ನೀವು ನಮ್ಮೊಂದಿಗೆ ಮಾತನಾಡಿರಿ, ನಮ್ಮನ್ನು ಬಲಪಡಿಸಿರಿ. ತಿರುಗೊಂದಾವರ್ತಿ ಈ ದಿನ ನಿಮ್ಮನ್ನು ಆಶ್ರಯಿಸಿಕೊಂಡು ನಿಮ್ಮಲ್ಲಿ ಬಲವನ್ನು ಹೊಂದಿಕೊಂಡು ಹೋಗ್ಲಿಕ್ಕೆ ಕೃಪೆ ಕೊಡಿರಿ. ಮಾತಾಡುವ ನಿನ್ನ ಎಲ್ಲ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ದೇವರೇ, ಹೃದಯ ಎಂಬ ಹಲಗೆಯಲ್ಲಿ ಬರೆದುಕೊಂಡು ಜೀವಿಸಲಿಕ್ಕೆ ಕೃಪೆ ಕೊಡಿರಿ. ಎಲ್ಲ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ಮನುಷ್ಯನು ಮುಖವನ್ನು ನೋಡ್ತಾನೆ, ದೇವರು ಹೃದಯವನ್ನು ನೋಡುವನೆಂಬುದಾಗಿರುವಂಥದ್ದು ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಅನೇಕ ಬಾರಿ ಇದರ ಕುರಿತು ನಿಮಗೆ ಅನುಭವಗಳು ಉಂಟಾಗಿರ್ತದೆ. ಏನು ಅನುಭವ ಅಂದರೆ, ಮನುಷ್ಯನು ನಮ್ಮ ಮುಖಗಳನ್ನು ನೋಡಿ ನೋಡಿ ನಮ್ಮನ್ನು ತೀರ್ಪು ಮಾಡ್ತಾರೆ. ನಂತರ ನಮ್ಮ ಮುಖಗಳು ಹೇಗಿರ್ತದೋ ಹಾಗೆ ಮನುಷ್ಯನು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಅಂದರೆ ಹೊರಗಿನ ಚೆಲುವಿಕೆಯನ್ನು ನೋಡಿ ಮನುಷ್ಯನನ್ನು ಒಪ್ಪಿಕೊಳ್ಳುವಾಗ ಅದರ ಮಧ್ಯದಲ್ಲಿಯೂ ಕೂಡ ನಮ್ಮ ಹೃದಯವನ್ನು ನೋಡುವಂಥ ಒಂದು ದೇವರು ನಮಗಾಗಿ ಇದ್ದಾನೆ. ಅದರಿಂದ ಮನುಷ್ಯನು ಮುಖವನ್ನು ನೋಡ್ತಾನೆ, ಮುಖ ಮಾತ್ರ ಅಲ್ಲ, ಮನುಷ್ಯನು ಹೊರಗಿನ ಚೆಲುವಿಕೆ ನೋಡ್ತಾನೆ, ಅದನ್ನು ನೋಡಿ ತೀರ್ಮಾನ ಮಾಡ್ಕೊಳ್ತಾನೆ. ಆದರೆ ದೇವರು ಹೃದಯವನ್ನು ನೋಡುವವನಾಗಿದ್ದಾನೆ. ಅದರ ಕುರಿತು ವಾಕ್ಯ ಆಧಾರಿತವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. 1 ಸಾಮುವೇಲನ ಪುಸ್ತಕ ಅದರ 16ನೇ ಅಧ್ಯಾಯ ಅದರ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದರೆ ಯೆಹೋವನು ಸಾಮುವೇಲನಿಗೆ, ನೀನು ಅವನ ಚೆಲುವಿಕೆಯ ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಹಾಗಾದರೆ ಈಗ ವಾಕ್ಯದಲ್ಲಿ ನಾವು ಓದಿಕೊಂಡಾಗೆ ಮನುಷ್ಯನ ಹಾಗೆ ದೇವರು ಹೊರಗಿನ ತೋರಿಕೆಯನ್ನು ನೋಡುವವರಲ್ಲ. ಮನುಷ್ಯನಾದರೂ ಹೊರಗಿನ ತೋರಿಕೆಯನ್ನು ನೋಡಿ
ತೀರ್ಪು ಮಾಡ್ತಾನೆ, ಅವರನ್ನು ಒಪ್ಪಿಕೊಳ್ತಾನೆ. ಆದರೆ ದೇವರು ಹೃದಯವನ್ನು ನೋಡುವವನು. ಇಲ್ಲಿ ಒಂದು ಘಟನೆ ನಡೀತಾ ಇದೆ. ದಾವೀದನನ್ನು ಅರಸನಾಗಿ ಆರಿಸಿಕೊಳ್ಳಲಿಕ್ಕೆ ಸಾಮುವೇಲನನ್ನು ದೇವರು ದಾವೀದನ ಮನೆಗೆ ಕಳಿಸಿದಾಗ ತನ್ನ ಅಣ್ಣಂದಿರನ ಮುಂದೆ ಈ ಸಾಮುವೇಲನು ನಿಂತುಕೊಂಡು ನೋಡುವಾಗ ಅಣ್ಣಂದಿರ ಮಧ್ಯದಲ್ಲಿ ದೊಡ್ಡವನು ಈತನ ಕಣ್ಣಿಗೆ ಬಿದ್ದು ಅವನ ಚೆಲುವಿಕೆ, ಅವನ ನೀಳ, ಅವನಿಗಿರುವಂಥ ಎಲ್ಲ ಹೊರಗಿನ ತೋರುವಿಕೆಯನ್ನು ನೋಡುವಾಗ ಸಾಮುವೇಲನ ಅಂದ್ಕೊಂಡು ನಿಶ್ಚಯವಾಗಿ ಇವನನ್ನೇ ದೇವರು ಆರಿಸ್ಕೊಂಡಿರ್ಬೋದು ಅಂತ. ಆದರೆ ಅಲ್ಲಿ ನಿಜವಾಗ್ಲೂ ದೇವರು ಹೇಳ್ತಿದ್ದಾನೆ, ನೀನಾದರೂ ಹೊರಗಿನ ತೋರುವಿಕೆಯನ್ನು ನೋಡಿ ಅವನನ್ನು ಮೆಚ್ಚುತ್ತಾ ಇದೆಯಾ, ಆದರೆ ನಾನು ನಿನ್ನ ಹಾಗೆ ಅಲ್ಲ, ಅಂದರೆ ಮನುಷ್ಯನ ಹಾಗೆ ಅಲ್ಲ, ನಾನು ಹೃದಯವನ್ನು ನೋಡುವನೆಂಬುದಾಗಿ. ಹಾಗಾದರೆ ಹೊರಗಿನ ತೋರುವಿಕೆಯಲ್ಲಿ ಸಾಮುವೇಲನು ನೋಡಿದಂಥ ವ್ಯಕ್ತಿ ಎಲ್ಲದಕ್ಕೂ ಪರ್ಫೆಕ್ಟಾಗಿ ಕಂಡಿರ್ಬೋದು, ಆದರೆ ದೇವರು ನೋಡ್ತಾ ಇರುವಂಥದ್ದು ಅವನ ಹೃದಯವನ್ನು. ಅದರಿಂದ ವಾಕ್ಯಗಳನ್ನು ಕೇಳುವ ನಿಮ್ಮಲ್ಲಿ ನಿಜವಾಗ್ಲೂ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಬೇಕು. ದೇವರು ಯಾವಾಗಲೂ ಹೊರಗಿನ ಚೆಲುವಿಕೆಯನ್ನು ನೋಡುವವರಲ್ಲ ರೀ, ದೇವರು ಎಂದಿಗೂ ಹೃದಯವನ್ನು ನೋಡುವವರು. ಹಾಗಾದರೆ ನೀನು ನೋಡಲಿಕ್ಕೆ ಚೆನ್ನಾಗಿಲ್ಲದ ವ್ಯಕ್ತಿ ಆಗಿರ್ಬೋದು, ಹೇಳಿಕೊಳ್ಳಿಕ್ಕೆ ಯಾವ ಸಾಮರ್ಥ್ಯ ನಿಮಗಿಲ್ಲದೆ ಇರ್ಬೋದು, ಹೇಳಲಿಕ್ಕೆ ಅಂದ ಚಂದಗಳು ಏನು ಇಲ್ಲದೆ ಇರ್ಬೋದು, ಆದರೆ ದೇವರು ನಿನ್ನ ಹೃದಯವನ್ನು ನೋಡಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ನಿನ್ನ ಪರಿಸ್ಥಿತಿಯನ್ನು ನೋಡಿ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ದೇವರು ನಿನ್ನನ್ನು ಆರಿಸಿಕೊಳ್ಳಿಕ್ಕೆ ದೇವರು ಉದ್ದೇಶಿಸ್ತಾ ಇದ್ದಾನೆ. ಇಲ್ಲಿ ದಾವೀದನ ಅಣ್ಣಂದಿರಿಗೆ ಎಲ್ಲ ಸಾಮರ್ಥ್ಯಗಳು ಇದೆ, ಆದರೆ ಯಾರನ್ನು ಕೂಡ ದೇವರು ಆರಿಸ್ಕೊಂಡಿಲ್ಲ. ಆದರೆ ದೇವರು ಹೃದಯವನ್ನು ನೋಡಿ ದಾವೀದನನ್ನು ಆರಿಸಿಕೊಂಡಿದ್ದಾನೆ. ಯಾಕೆ ದೇವರು ದಾವೀದನನ್ನು ಆರಿಸಿಕೊಂಡ್ರು, ದಾವೀದನ ಹೃದಯ ಏನಾಗಿತ್ತು ಎಂಬುದಾಗಿ ನಾವು ಮತ್ತೊಂದು ವಾಕ್ಯದಲ್ಲಿ ಓದಿ ನೋಡುವಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ ಅದರ 22ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆಮೇಲೆ ದೇವರು ಅವನನ್ನು ತೆಗೆದುಹಾಕಿ ದಾವೀದನನ್ನು ಅವರ ಮೇಲೆ ಅರಸನಾಗಿ ಮಾಡಿ, ಇಷಾಯನ ಮಗನಾದ ದಾವೀದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯನು, ಅವನು ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ಅವನ ವಿಷಯದಲ್ಲಿ ಸಾಕ್ಷಿ ಹೇಳಿದನು. ದೇವರು ಇಲ್ಲಿ ದಾವೀದನ ವಿಷಯದ ಕುರಿತು ಸಾಕ್ಷಿಯನ್ನು ಹೇಳ್ತಾ ಇದ್ದಾನೆ ಅಂದರೆ ಅವನು ನನಗೆ ಒಪ್ಪುವ ಮನುಷ್ಯನೆಂಬುದಾಗಿ. ಹಾಗಾದರೆ ದಾವೀದನಲ್ಲಿ ದೇವರು ಏನು ಮಾಡಿದ್ದಾನೆ, ಮೆಚ್ಚಿದ್ದಾನೆ. ದಾವೀದನು ಏನು ಮಾಡಿದ್ದಾನೆ, ದೇವರ ಇಷ್ಟವನ್ನು ತಿಳಿದು ನಿರಂತರವಾಗಿ ದೇವರ ಇಷ್ಟವನ್ನು ಮಾಡುವ ವ್ಯಕ್ತಿ ಆದದ್ರಿಂದ ದಾವೀದನ ಹೃದಯವನ್ನು ದೇವರು ಏನು ಮಾಡಿದ್ರು, ಮೆಚ್ಚಿದ್ರು. ದಾವೀದನು ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲದವನು, ಅಣ್ಣ ತಮ್ಮಂದಿರಲ್ಲಿ ಇಷ್ಟ ಇಲ್ಲದವನು, ಊರಲ್ಲಿ ಯಾರು ಇಷ್ಟಪಡದವನು. ಯಾಕೆ ಅಂದರೆ ಅವನು ಯಾವುದಕ್ಕೂ ಸಾಮರ್ಥ್ಯನೆಂಬುದಾಗಿ ಯಾರು ಅವನನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ. ಎಲ್ಲ ತಳ್ಳಲ್ಪಟ್ಟವನ ಅನುಭವದಲ್ಲಿ ಆತನು ಜೀವಿಸ್ತಾ ಇದ್ದ. ಮನೆಯಿಂದ, ಅವರ ಅಣ್ಣ ತಮ್ಮಂದಿರಿಂದ, ಊರಿಂದಲೂ ತಳ್ಳಲ್ಪಟ್ಟವನಾಗಿ, ಅಂದರೆ ಯಾರಿಗೂ ಬೇಡದವನಾಗಿ ಅವನಿದ್ದ. ಆದರೆ ದೇವರು ಅವನ ಹೃದಯವನ್ನು ನೋಡಿ ಆರಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಯಾರಿಗೂ ಬೇಡದೇ ಇರುವಂಥ ದಾವೀದನನ್ನು, ಯಾರಿಗೂ ಇಷ್ಟವಿಲ್ಲದ ದಾವೀದನನ್ನು ದೇವರು ಹೇಗೆ ಮೆಚ್ಚಿಕೊಂಡನಂದರೆ ದಾವೀದನ ಹೃದಯ ದೇವರೊಂದಿಗೆ ಸಂಚಾರ ಮಾಡುವ ಹೃದಯವಾಗಿತ್ತು. ಅಂದರೆ ದಾವೀದನ ಹೃದಯ ದೇವರ ಆ ಹೃದಯವನ್ನು ಅರ್ಥ ಮಾಡಿಕೊಂಡು ದೇವರ ಇಷ್ಟವನ್ನು ದಾವೀದನು ಮಾಡಲಿಕ್ಕೆ ಸಿದ್ಧನಾದಾಗ ಅವನ ಹೊರಗಿನ ತೋರಿಕೆಯಲ್ಲಿ ಯಾರಿಗೆ ಇಷ್ಟವಾಗದೆ ಹೋದರೂ ಪರವಾಗಿಲ್ಲ, ದೇವರು ಹೃದಯವನ್ನು ನೋಡಿ ದಾವೀದನನ್ನು ಆರಿಸಿಕೊಂಡನು. ಅದರಿಂದ ಈ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಅನೇಕರಿಂದ ತಿರಸ್ಕರಿಸಲ್ಪಟ್ಟವರು ನೀವಾಗಿರ್ಬೋದು. ನಿಮಗೆ ಅಂದ ಚಂದಗಳಿಲ್ಲದೆ ಅನೇಕರು ನಿಮ್ಮನ್ನು ತಿರಸ್ಕಾರ ಮಾಡಿಟ್ಟಿರ್ಬೋದು. ಕೆಲವೊಬ್ಬರು ಒಂದಿಗೆ ಮಾತಾಡಲಿಕ್ಕೂ ಕೂಡ ಇಷ್ಟವಿಲ್ಲದೆ ಆಗಿರ್ಬೋದು. ಒಂದು ವೇಳೆ ಕೆಲವೊಬ್ಬರು ನಿಮಗೆ ಚೆನ್ನಾಗಿ ಮಾತಾಡಕ್ಕೆ ಬರಲ್ಲ ಎಂಬುದಾಗಿ ನಿಮಗೆ ದೂರ ಆಗಿ ಹೋಗಿರ್ಬೋದು. ಅನೇಕರು ನಿಮ್ಮ ಹೊರಗಿನ ತೋರಿಕೆಯನ್ನು ನೋಡಿ ನಿಮ್ಮನ್ನು ತೀರ್ಮಾನ ಮಾಡ್ತಾ ಇರ್ಬೋದು. ಆದರೆ ಹೊರಗಿನ ತೋರುವಿಕೆಯನ್ನು ನೋಡುವವರು ಮನುಷ್ಯರು, ಆದರೆ ನಿನ್ನ ಹೃದಯವನ್ನು ನೋಡುವಂಥ ಒಂದು ದೇವರಿದ್ದಾನೆ. ನಿನ್ನ ಇರುವ ಪರಿಸ್ಥಿತಿಯಲ್ಲೇ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನನ್ನು ಪ್ರೀತಿ ಮಾಡುವಂಥ ಒಂದು ದೇವರಿದ್ದಾನೆ. ದಾವೀದನನ್ನು ಮನೆಯಿಂದ ತಳ್ಳಿದ್ರು, ದಾವೀದನನ್ನು ಗ್ರಾಮದಿಂದ ತಳ್ಳಿದ್ರು, ದಾವೀದನನ್ನು ಅಣ್ಣ ತಮ್ಮೆಂದರು ತಳ್ಳಿದ್ರು. ಆದರೆ ಕಾಡಿನಲ್ಲಿ ವಾಸವಾಗಿರುವಾಗಲೂ ದೇವರೊಂದಿಗೆ ಆತನೊಂದು ಸಂಪರ್ಕವನ್ನು ಇಟ್ಟುಕೊಂಡಾಗ ಅನೇಕರಿಂದ ತಿರಸ್ಕರಿಸಲ್ಪಟ್ಟ ದಾವೀದನನ್ನು ದೇವರು ಇಷ್ಟಪಟ್ಟು ಅವನನ್ನು ಅರಸನಾಗಿ ಮಾರ್ಪಡಿಸಿರುವುದಾದರೆ ನಿನ್ನನ್ನು ಯಾರು ಇಷ್ಟಪಡದೆ ಹೋದರೂ ಪರವಾಗಿಲ್ಲ, ಮನೆಯಲ್ಲಿ ನಿನ್ನನ್ನು ಇಷ್ಟಪಡದೆ ಹೋದರೂ ಪರವಾಗಿಲ್ಲ, ಮನೆಯಲ್ಲಿ ನಿನಗೆ ಅಂದ ಚಂದ ಇಲ್ಲ ಎಂಬುದಾಗಿ ದೂರದಲ್ಲಿಟ್ಟರೂ ಪರವಾಗಿಲ್ಲ, ನಿನ್ನನ್ನು ತಿಳಿದು ನಿನ್ನನ್ನು ಪ್ರೀತಿ ಮಾಡುವಂಥ ಒಂದು ದೇವರಿದ್ದಾನೆ. ಅಂದರೆ ನಿನ್ನ ಹೃದಯವನ್ನು ನೋಡಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ದೇವರಿದ್ದಾನೆ. ಮನುಷ್ಯನು ಬರೀ ಮುಖವನ್ನು ಮಾತ್ರ ನೋಡ್ತಾನೆ. ಅನೇಕ ಬಾರಿ ಮನುಷ್ಯನು ನಿನ್ನನ್ನು ಮುಖ ಮಾತ್ರ ನೋಡಿ ತೀರ್ಪು ಮಾಡೋದುಂಟು. ಅನೇಕರು ನಿನ್ನ ಕುರಿತು ಇವನು ಸರಿ ಇಲ್ಲ ಎಂಬುದಾಗಿ ಹೇಳ್ತಾ ಇರ್ಬೋದು. ಅನೇಕರು ಇವನು ಸರಿ ಆಗಲ್ಲ ಎಂಬುದಾಗಿ ಕೂಡ ಹೇಳ್ತಾ ಇರ್ಬೋದು. ಆದರೆ ನಿನ್ನ ಹೃದಯ ಏನೆಂಬುದಾಗಿ ದೇವರಿಗೆ ಗೊತ್ತು. ನೀನು ಯಾವ ಕಷ್ಟದಲ್ಲಿ, ಯಾವ ಕಣ್ಣೀರಲ್ಲಿ, ಯಾವ ಹಿಂಸೆಯಲ್ಲಿ
ಹಾದು ಹೋಗ್ತಾ ಇದೆ ಎಂಬುದು ದೇವರು ತಿಳಿದವನಾಗಿದ್ದಾನೆ. ಯಾಕೆಂದರೆ ದೇವರು ನಿನ್ನ ಹೃದಯವನ್ನು ಬಲ್ಲವನು. ನಿನ್ನ ಹೃದಯದ ಆಲೋಚನೆಗಳು ದೇವರಿಗೆ ಗೊತ್ತು. ಅನ್ನಳು ದೇವರ ಮುಂದೆ ಬಂದು ಕಣ್ಣೀರಿಟ್ಟಾಗ ಯಾಜಕನಾದ ಎಲೀನಿಗೆ ಅದು ಗೊತ್ತಾಗಿಲ್ಲ. ಆತನು ಹೇಳುವಂತ ಇವಳು ಮದ್ಯಪಾನ ಮಾಡಿರ್ಬೋದು, ಮದ್ಯಪಾನ ಮಾಡಿ ಮದ್ದಳಾಗಿ ಹೀಗೆ ಬಂದು ಹೀಗೆ ಪ್ರಾರ್ಥನೆ ಮಾಡ್ತಾ ಇರ್ಬೋದು ಅಂತ ಎಲ್ಲ ಆಕೆಯ ಕುರಿತು ಅನೇಕ ಅಭಿಪ್ರಾಯಗಳನ್ನು ಹೇಳಿದ್ರು, ಜನರು ಕೂಡ ಹೇಳಿದ್ರು. ಆದರೆ ಆಕೆಗೆ ಮಾತ್ರ ಗೊತ್ತಿತ್ತು ಆಕೆ ಕಣ್ಣೀರು ಎಷ್ಟು ಏನಕ್ಕೆ ಎಂಬುದಾಗಿ. ಆದರೆ ಅದನ್ನು ತಿಳಿದಂಥ ದೇವರು, ಆಕೆಯ ಹೃದಯವನ್ನು ತಿಳಿದಂಥ ದೇವರು ಹೇಳ್ತಾ ಇದ್ದಾರೆ, ಮುಂದಿನ ವರ್ಷದಲ್ಲಿ ದೇವರು ನಿನಗೆ ನಾನು ಒಂದು ಮಗನನ್ನು ಕೊಡ್ತೇನೆ ಎಂಬುದಕ್ಕೆ. ಕಾರಣ ಅನ್ನಳು ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಾಗ ಅವಳ ವೇದನೆಯನ್ನು ದೇವರಿಗೆ ಮಾತ್ರ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಆಕೆಯ ಹೃದಯದಲ್ಲಿರುವಷ್ಟು ವೇದನೆಯನ್ನು ಕಣ್ಣೀರಿನ ರೂಪದಲ್ಲಿ ಆಕೆ ಏನು ಮಾಡ್ತಾ ಇದ್ದಾಳೆ, ದೇವರ ಹತ್ರ ಸುರಿತಾ ಇದ್ದಾಳೆ, ದೇವರ ಹತ್ರ ಕಣ್ಣೀರು ಇಡ್ತಾ ಇದ್ದಾಳೆ, ಮಾತು ಇಲ್ಲದ ಹಾಗೆ ಪ್ರಾರ್ಥಿಸ್ತಾ ಇದ್ದಾಳೆ. ಅಷ್ಟು ನೋವನ್ನು ಹೃದಯದಲ್ಲಿ ತುಂಬಿಕೊಂಡಿದ್ದಾಳೆ. ಅಷ್ಟು ವೇದನೆ, ಅಷ್ಟು ಅವಮಾನ, ಅಷ್ಟು ಈನಾಡಿಸಿಕೆ ಆತನಿಗೆ ಉಂಟಾಗಿದ್ದರಿಂದ ಆಕೆ ದೇವರ ಮುಂದೆ ಬಂದು ತನ್ನ ಹೃದಯವನ್ನು ತೆರೆದು ಪ್ರಾರ್ಥನೆ ಮಾಡುವಾಗ ನೋಡಿದವರು ಮದ್ಯಪಾನ ಮಾಡಿರ್ಬೋದು ಅಂದ್ಕೊಂಡ್ರು, ನೋಡಿದವರು ಇವಳೇನು ಹಿಂಗೆ ಮಾಡ್ತಾ ಇದ್ದಾರೆ ಅನ್ಬೋದ್ರು. ಆದರೆ ದೇವರು ಆಕೆಯ ಹೃದಯವನ್ನು ನೋಡಿ ಏನು ಮಾಡಿದ್ರು, ಆಕೆಗೆ ಸದುತ್ತರವನ್ನು ಕೊಟ್ಟರು. ಹಾಗಾದರೆ ನಿನ್ನ ಹೃದಯದಲ್ಲಿರುವ ನೋವನ್ನು, ನಿನ್ನ ಹೃದಯದಲ್ಲಿರುವ ಆಳವಾದ ವೇದನೆಯನ್ನು ಜನರು ನೋಡುವಾಗ ಅಸಹ್ಯ ಮಾಡ್ಬೋದು. ಇದೇನು ಹಿಂಗೆ ಮಾಡ್ತಾಳಲ್ಲ, ಇಷ್ಟೊಂದು ಅಳ್ತಾಳಲ್ಲ, ದೇವ್ರ ಮುಂದೆ ಅಳುವಂಥದ್ದು ಏನು ಇವಳು ಇಷ್ಟೊಂದು ಗೋಳಾಟ ಎಂಬುದಾಗಿ, ಇವನು ಏಕೆ ಇಷ್ಟೊಂದು ಗೋಳಾಡ್ತಾ ಇದ್ದಾನಲ್ಲ ಎಂಬುದಾಗಿ ಜನರು ಪರಿಹಾಸ ಮಾಡ್ಬೋದು. ಆದರೆ ನಿನ್ನ ಹೃದಯದ ವೇದನೆ, ನಿನ್ನ ಹೃದಯದ ನೋವು ಏನೆಂಬುದಾಗಿ ದೇವರಿಗೆ ಗೊತ್ತು. ಅದರಿಂದ ಬಿಟ್ಟು ಬಿಡದೆ ನಿನ್ನ ಕಣ್ಣೀರನ್ನು ದೇವರ ಮುಂದೆ ನೀನು ಸುರಿಸುವುದಾದರೆ ನಿನ್ನ ಖಂಡಿತವಾಗಲೂ ಹೃದಯವನ್ನು ತಿಳಿದಂಥ ದೇವರು ನಿನಗೆ ಸದುತ್ತರವಾಗಿ ಖಂಡಿತವಾಗಲೂ ದೇವರೊಂದು ಬದಲಾವಣೆ ಕೊಡ್ತಾನೆ. ಅನ್ನಳ ಪ್ರಾರ್ಥನೆಯನ್ನು ಕೇಳಿ ದೇವರು ಒಂದು ಮಗನನ್ನು, ಸಾಮುವೇಲನೆಂಬ ಮಗನನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ಕಾರಣ ಏನು ಗೊತ್ತಾ, ಅನ್ನಳ ಹೃದಯ ದೇವರಿಗೆ ಚೆನ್ನಾಗಿ ತಿಳಿದಿತ್ತು. ಅದರಿಂದ ನಿನ್ನ ಕಷ್ಟಗಳು, ನಿನ್ನ ಕಣ್ಣೀರು, ನಿನ್ನ ವೇದನೆ ಮನುಷ್ಯನಿಗೆ ಗೊತ್ತಾಗಲ್ಲ. ಮನುಷ್ಯ ಮುಖ ಮಾತ್ರ ನೋಡ್ತಾನೆ. ನಿನ್ನ ಹೃದಯವನ್ನು ನೋಡುವಂಥ ಒಂದು ದೇವರಿದ್ದಾರೆ. ನಮ್ಮ ಹೃದಯವನ್ನು ನೋಡಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥ ದೇವರ ಮುಂದೆ ನಾವು ನಮ್ಮನ್ನು ಒಪ್ಪಿಸಿಕೊಡುವಾಗ, ನಮ್ಮ ಹೃದಯವನ್ನು ತೆರೆದು ಕೊಡುವಾಗ ಆತನು ನಮಗೆ ಏನೆಲ್ಲ ಬೇಕು, ಏನೆಲ್ಲ ಅಗತ್ಯ ಇದೆ, ನಮಗೆಲ್ಲ ಏನು ನೋವಿದೆ ಎಂಬುದಾಗಿ ಚೆನ್ನಾಗಿ ತಿಳಿದುಕೊಂಡು ನಮ್ಮ ನೋವಿನಿಂದ ಆತನು ಹೊರತರಲಿಕ್ಕೆ ಆತನಿಗೆ ಸಾಮರ್ಥ್ಯವಿದೆ ರೀ. ಅದರಿಂದ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾರಿಗಾದರೂ ಇಂಥ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗುತ್ತಿರುವುದಾದರೆ, ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟು ಮನುಷ್ಯನು ಬರೀ ಮುಖ ನೋಡಿ ನಿಮ್ಮನ್ನು ತೀರ್ಪು ಮಾಡಿ, ನಿಮ್ಮ ಚೆಲುವಿಕೆ ಇಲ್ಲದೆ ಅಥವಾ ನಿಮ್ಮನ್ನು ತಿರಸ್ಕಾರ ಮಾಡಿದ ಸಮಾಜದಲ್ಲಿ ನೀವು ಜೀವಿಸ್ತಿರುವುದಾದರೆ, ಮನೆಯಿಂದ, ಸಮಾಜದಿಂದ, ಅಣ್ಣ ತಮ್ಮಂದಿರ ಇಂದ ನೀವು ತಿರಸ್ಕರಿಸಲ್ಪಟ್ಟವರಾಗಿ, ತಳ್ಳಲ್ಪಟ್ಟವರಾಗಿ ನೀವು ಹಾದು ಹೋಗ್ತಿರುವುದಾದರೆ ಚಿಂತೆ ಮಾಡಬೇಡಿರಿ. ನಿಮ್ಮ ಹೃದಯವನ್ನು ನೋಡುವಂಥ ಒಂದು ದೇವರಿದ್ದಾನೆ. ಅನ್ನಳ ಹಾಗೆ ಮಕ್ಕಳಿಲ್ಲದೆ, ಕೆಲಸವಿಲ್ಲದೆ, ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕಾಗದೆ, ಕುಟುಂಬದಲ್ಲಿ ಸಮಾಧಾನವಿಲ್ಲದೆ ದೇವರ ಮುಂದೆ ಕಣ್ಣೀರಿಡುವಂಥ ಒಂದು ವ್ಯಕ್ತಿ ನೀನಾಗಿರುವುದಾದರೆ, ಇದನ್ನು ನಿನ್ನ ಕಣ್ಣೀರನ್ನು ನೋಡಿ ಅನೇಕರು ಪರಿಹಾಸ ಮಾಡುತ್ತಿರುವುದಾದರೆ ಚಿಂತೆ ಮಾಡಬೇಡಿ. ನಿನ್ನ ಹೃದಯವನ್ನು ನೋಡುವಂಥ ಒಂದು ದೇವರ ಮುಂದೆ ನೀನಾಗಿದ್ದೀಯಾ. ಅನ್ನಳಿಗೆ ಸದುತ್ತರವನ್ನು ಕೊಟ್ಟು ಒಂದು ಮಗನನ್ನು ಕೊಟ್ಟಿರುವುದಾದರೆ, ನಿನ್ನ ಕೆಲಸದ ವಿಷಯದಲ್ಲಿ, ನಿನ್ನ ಮಕ್ಕಳಿಲ್ಲದೆ ಇರುವಂಥ ವಿಷಯದಲ್ಲಿ, ಗರ್ಭಫಲದ ವಿಷಯದಲ್ಲಿ ದೇವರು ಸದುತ್ತರವನ್ನು ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ನಿನ್ನ ಹೃದಯದಲ್ಲಿರುವ ವೇದನೆ ಚೆನ್ನಾಗಿ ದೇವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ನಿನಗಿರುವಂಥ ವೇದನೆ ಏನೆಂಬುದಾಗಿ ಕರ್ತನು ತಿಳಿದು ಅದರಿಂದ ನಿನ್ನನ್ನು ಹೊರತರಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಅದರಿಂದ ಸೋತು ಹೋಗದೆ, ನಿರಂತರವಾಗಿ ಮನುಷ್ಯನ ಮುಖವನ್ನು ನೋಡದೆ, ಮನುಷ್ಯನ ಮುಖಕ್ಕೆ ನಾವು ಸೋತು ಹೋಗದೆ, ಮನುಷ್ಯನ ಮುಂದೆ ನಾವು ನಿರಾಶೆಗೊಳ್ಳದೆ, ನನ್ನ ಹೃದಯವನ್ನು ನೋಡುವಂಥ ದೇವರೇ ನೀನೇ ಇದೆಯಲ್ಲ ಎಂಬುದಾಗಿ ದೇವರ ಪರವಾಗಿ ದೇವರ ಸನ್ನಿಧಿಯಲ್ಲಿ ನಿಂತು ಮನುಷ್ಯರ ಆ ಆಲೋಚನೆಗಳನ್ನು, ಮನುಷ್ಯರ ನಿರಾಶೆಗಳನ್ನು, ಮನುಷ್ಯನ ತಿರಸ್ಕಾರಗಳನ್ನು ಜಯಿಸಿ ನಾವೇನು ಮಾಡೋಣ, ಮುಂದೆ ಹೋಗೋಣ. ದೇವರು ಖಂಡಿತವಾಗ್ಲೂ ನಮಗೆ ಸಹಾಯ ಮಾಡ್ತಾರೆ. ಅದರಿಂದ ದೇವರು ಹೃದಯವನ್ನು ನೋಡ್ತಾನೆ. ಮನುಷ್ಯನು ಬರೀ ಹೊರಗಿನ ಚೆಲುವಿಕೆಯನ್ನು ನೋಡುವನಾಗಿರ್ತಾನೆ. ಹೊರಗಿನ ಚೆಲುವಿಕೆಯಲ್ಲಿ ಮನುಷ್ಯನಿಗೆ ಆಗದೆ ಹೋದರೆ ಮನುಷ್ಯನು ಬಿಟ್ಟು ಬಿಡ್ತಾನೆ. ಆದರೆ ದೇವರು ಹೃದಯವನ್ನು ನೋಡಿ ಒಬ್ಬೊಬ್ಬರನ್ನು ಆರಿಸಿಕೊಳ್ತಾನೆ. ಅದರಿಂದ ನಿನ್ನ ಹೃದಯವನ್ನು ನೋಡಿ ದೇವರು ಈ ದಿನ ನಿನ್ನನ್ನು ಆರಿಸಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ. ನಿನ್ನನ್ನು ನೀನು ಒಪ್ಪಿಸಿಕೊಂಡ್ರೆ ಸಾಕು. ಈಗ ನಿನಗೊಂದು ಪ್ರಶ್ನೆ ಹೃದಯದಲ್ಲಿ ಇರ್ಬೋದು, ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಯಾರಿಗೂ ನಾನು ಇಷ್ಟ ಆಗ್ತಾ ಇಲ್ಲ, ನನ್ನ
ಹೊರಗಿನ ಚೆಲುವಿಕೆ ನೋಡಿ ಯಾರು ನನ್ನನ್ನು ಒಪ್ಪಿಕೊಳ್ತಾ ಇಲ್ಲ ಎಂಬುದಾಗಿರುವಂಥ ಚಿಂತೆ ನಿನ್ನ ಹೃದಯದಲ್ಲಿರುವುದಾದರೆ ನಿನ್ನನ್ನು ಒಪ್ಪಿಕೊಳ್ಳಿಕ್ಕೆ, ನಿನ್ನ ಹೃದಯವನ್ನು ನೋಡಿ ನಿನ್ನನ್ನು ಒಪ್ಪಿಕೊಳ್ಳಿಕ್ಕೆ ಒಬ್ಬರಿದ್ದಾರೆ, ಅದೇ ಪ್ರಭುವಾದ ಯೇಸು ಕ್ರಿಸ್ತನು. ಆತನ ಸಮ್ಮುಖದಲ್ಲಿ ನಿನ್ನ ಕಷ್ಟ, ಕಣ್ಣೀರು, ವೇದನೆ, ದುಃಖ ಎಲ್ಲ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ ನಮಗೆ ಅವಕಾಶವಿದೆ. ನೀನು ಹೇಳಿಕೊಳ್ಳುವುದಾದರೆ ಅದೆಲ್ಲದರಿಂದ ಆತನು ಬಿಡುಗಡೆಯನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ನಂತರ ನಿನ್ನನ್ನು ಆರಿಸಿಕೊಂಡು ಅನೇಕರ ಮುಂದೆ ಸನ್ಮಾನಿಸಿ ಅನೇಕರ ಮುಂದೆ ತಲೆ ಎತ್ತಿ ನಿಲ್ಲುವ ಹಾಗೆ ಮಾರ್ಪಡಿಸುವನಾಗಿದ್ದಾನೆ. ಕಾರಣ ದಾವೀದನು ಅನೇಕರಿಂದ ತಿರಸ್ಕರಿಸಲ್ಪಟ್ಟವನು, ಅವನನ್ನು ಅವರ ಕುಟುಂಬದ ಮಧ್ಯದಲ್ಲೇ ತಲೆ ಎತ್ತುವ ಹಾಗೆ ದೇವರು ಮಾರ್ಪಡಿಸಿದನು. ಅನ್ನಳು ಕೂಡ ಕುಟುಂಬದಲ್ಲೇ ತಿರಸ್ಕರಿಸಲ್ಪಟ್ಟವಳು, ಮಕ್ಕಳಿಲ್ಲ ಎಂಬುದಾಗಿ ಈನಾಡಿಸಲ್ಪಟ್ಟವಳು. ಆದರೆ ಅವರ ಜನಾಂಗದ ಮಧ್ಯದಲ್ಲಿ, ಅವರ ಕುಟುಂಬದ ಮಧ್ಯದಲ್ಲಿಯೇ ಅವಳ ತಲೆಯು ಎತ್ತಲ್ಪಟ್ಟಿತ್ತು. ತಲೆ ಎತ್ತಲ್ಪಟ್ಟು ದೇವರನ್ನ ಸ್ತುತಿಸಿದಳು. ಹಾಗಾದರೆ ನೀವು ಕೂಡ ದೇವರ ಮೇಲೆ ಭರವಸೆ ಇಡುವುದಾದರೆ, ದೇವರನ್ನು ಆಶ್ರಯಿಸಿಕೊಳ್ಳುವುದಾದರೆ, ದೇವರು ಕೂಡ ನಿಮ್ಮ ತಲೆಗಳನ್ನು ಎತ್ತುವ ಹಾಗೆ ಮಾರ್ಪಡಿಸುವನಾಗಿದ್ದಾನೆ. ದೇವರು ನಿಮ್ಮನ್ನು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಮನುಷ್ಯನಾದರೂ ಮುಖವನ್ನು ನೋಡಿ ತೀರ್ಮಾನ ಮಾಡ್ತಾನೆ ಸ್ವಾಮಿ. ಮನುಷ್ಯನು ಮುಖವನ್ನು ನೋಡಿ, ಚೆಲುವಿಕೆಯನ್ನು ನೋಡಿ ಒಪ್ಪಿಕೊಳ್ತಾನೆ. ಆದರೆ ನೀನು ಮನುಷ್ಯರ ಹಾಗೆ ಅಲ್ಲ, ಮನುಷ್ಯರ ಅಂತೆ ಅಲ್ಲಪ್ಪ. ನಮ್ಮ ಹೃದಯಗಳ ನೋಡುವ ತಂದೆಯು ನೀನಾಗಿದ್ದಿ. ನಮ್ಮ ಹೃದಯಗಳನ್ನು ನೋಡಿ ನಮ್ಮ ವೇದನೆ, ಕಷ್ಟ, ದುಃಖ, ಕಣ್ಣೀರು ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಪ್ರೀತಿಸುವ ಒಳ್ಳೆಯ ತಂದೆಯು ನೀನಾಗಿದ್ದಿ. ನಿಮ್ಮ ಕರಗಳಲ್ಲಿ ನಮ್ಮೆಲ್ಲರನ್ನು ಒಪ್ಪಿಸ್ತೇವೆ. ಎಲ್ಲರನ್ನು ಆಶೀರ್ವದಿಸು, ಬಲಪಡಿಸು. ಈ ವಾಕ್ಯ ಕೇಳಿದ ಎಲ್ಲ ಮಕ್ಕಳು ನಿನ್ನಲ್ಲಿ ಬಲವನ್ನು ಹೊಂದಿಕೊಂಡು ನಿನ್ನಲ್ಲಿ ಧೈರ್ಯವನ್ನು ಹೊಂದಿಕೊಳ್ಳಲಿ. ಅವರಿಗೆ ಬೇಕಾದ ಎಲ್ಲ ಸಹಾಯವನ್ನು ನೀನೇ ಒದಗಿಸಿಕೊಡು. ಎಲ್ಲ ಘನತೆ, ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿ ನಿಮಗೆ ಇಷ್ಟವಾಗಿರುವುದಾದರೆ ಇದನ್ನು ಅನೇಕರು ಕೇಳುವ ಹಾಗೆ, ಅನೇಕರು ತಿರಸ್ಕರಿಸಲ್ಪಟ್ಟವರು ಕರ್ತನಿಗೆ ಆಗಲಿಕ್ಕಾಗಿ ನೀವು ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅನೇಕರಿಗೆ ಶೇರ್ ಮಾಡಿ. ನಿಮಗೆ ಗೊತ್ತಿರುವ ಎಲ್ಲರಿಗೂ ವಾಕ್ಯವನ್ನು ಕೇಳಲಿಕ್ಕಾಗಿ ಪ್ರೋತ್ಸಾಹ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್.